ನಂಗೆ ಗೊತ್ತಿತ್ತು ಓಟ್ ಮೀಲ್ ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು. ಬಾಯ್ ಫ್ರೆಂಡ್ ಇದ್ದಾನೆ, ಪಕ್ಕ ಮದುವೆ ಮಾಡಿಸ್ತೀನಿ, ಕರ್ಕ ಬರ್ತೀನಿ. ಐಶ್ವರ್ಯ ಹೊಡಿತಾಳ ಆಗಿಂದ ಹೆವಿ ಹೊಡಿತಾಳೆ ಗುರು. ಅವಳಿಗೆ ಜ್ಞಾನೇಶ್ ಅಣ್ಣ ಅಂದ್ರೆ ಪ್ರೀತಿ ಜಾಸ್ತಿ. ಓ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಲ್ಲಿದ್ದೀವಿ? IASFಗೆ ಬಂದಿದ್ದೀವಿ. ಸೊ ಇಟ್ಸ್ ಗೀತಾ ಬ್ಯಾಂಗ್ಳೂರ್. ಸೊ ನಾವಿವಾಗ ರಿಜಿಸ್ಟ್ರೇಷನ್ ಅಂತ ಹೋಗ್ತಿದ್ದೀವಿ. ಸಖತ್ ಲೇಟ್ ಆಗಿದೆ ನೋಡಿ, ಓಡಾಡಿ ಬರ್ತಿದ್ರಲ್ಲಿ. ರಾತ್ರಿ ಮಲ್ಕೊಳ್ಳೋದು ಲೇಟ್ ಆಯಿತು ಆ್ಯಕ್ಚುಲಿ, ಸ್ವಲ್ಪ ಪ್ರಾಜೆಕ್ಟ್ ಅಂತ ಫುಲ್ ಲೇಟಾಗಿ ಮಲ್ಕೊಂಡ್ಬಿಟ್ಟು ಲೇಟಾಗೂ ಎದ್ದಿದ್ದೀವಿ. ಈಗ ರಿಜಿಸ್ಟ್ರೇಷನಿಗೆ ಹೋಗಬೇಕು. 7 o'clock ಸ್ಟಾರ್ಟ್ ಅಂದರೆ ನಾವು 9ಗೆ ಹೋಗ್ತಾ ಇದ್ದೀವಿ ರಿಜಿಸ್ಟ್ರೇಷನ್ಗೆ. ಸೊ ಕಂಪ್ಯೂಟರ್ಸ್ ID ಕಾರ್ಡ್ ಕೊಟ್ಟಿದ್ದಾರೆ. ಸೊ ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಕೆಫೆಟೇರಿಯಾ ತಿಂಡಿ ತಿನ್ನೋಕ್ಕೆ. ಊಟಕ್ಕಂತ ಬಂದ್ಬಿಟ್ಟು ಮಧ್ಯಾಹ್ನದಲ್ಲೆಲ್ಲ ತಿನ್ಕೋತಾರೆ. ಅವನೊಬ್ಬ ಬಿಟ್ಟು ಖಾಲಿ ತಿಂಡಿ ಇಟ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ತೊಳೆದವ್ರ ಇದನ್ನ ನಾನು ಬೋ ಇಯರಿಂಗ್ ಚೆನ್ನಾಗಿದ್ಯಾ? ಜಾತ್ರೆ ಥರ ಕಾಣ್ತಿದ್ದೆ. ಲಿಟ್ರಲಿ ತಿಂಡಿ ಎಷ್ಟು ವೆರೈಟಿ ಇದೆ ಅಂದರೆ, ನನಗೆ ಯಾವುದೋ ರೀಲ್ಸಲ್ಲಿ ಬರ್ತಿದ್ದು ಗೊತ್ತಾ, ಚೈನೀಸ್ ಸ್ಕೂಲಲ್ಲಿ ಎಷ್ಟೆಷ್ಟು ವೆರೈಟಿ ಕೊಡ್ತಿದ್ರು ಅಂತ. ಲಿಟ್ರಲಿ ಹಂಗೆ ಇದೆ. ತೋರಿಸ್ತೀನಿ ಏನೇನಿದೆ ಅಂತ. ಏನದು? ಪೀನಟ್ ಚಟ್ನಿ. ಕಷ್ಟಪಟ್ಟು ನುಂಗ್ತಿದ್ಯಾ? ಓಕೆ ಓಕೆ ಓಕೆ. ನಂಗೆ ಗೊತ್ತಿತ್ತು ಓಟ್ ಮೀಲ್ ಹಿಂಗೆ ಆಗುತ್ತೆ ಅಂತ ಗೊತ್ತಿತ್ತು. Minus taste. You know why people eat oatmeal? To become healthy. It's not delicious. It's healthy. Okay. I don't want to become healthy. ಇವಾಗ ತಿಂಡಿ ತಿಂದಾಗಿದೆ. We are going to the ರೂಮ್ ಪ್ರಾಜೆಕ್ಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಜೆಕ್ಟ್ ಮಾಡಿದೆ. ಇವರು ನಾವು ಎಷ್ಟು ನೆನ್ನೆ ರಾತ್ರಿ 2 ಗಂಟೆಗೆ ಮಲಗಿರೋದು. ನಾಚಿಕೆ ಇಲ್ದಂಗೆ ಮಲ್ಕೊಂಡಿದ್ರು. ಕಾಲ್ ಮಾಡಿದ್ರು ಪಿಕ್ ಮಾಡಲಿಲ್ಲ. ಏನು ಕಾಲ್ ಮಾಡಿದ್ರು ಪಿಕ್ ಮಾಡಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿದ್ರು. ದರಿದ್ರಗಳು. ಸ್ವಿಚ್ ಆಫ್ ಏನಿಲ್ಲ, ಆದರೂ ಹಂಗೆ ಮಲಗಿದ್ರಿ ತಾನೆ. ಇಂಥವ್ರು ಟೀಮ್ ಮೆಂಬರ್ಸ್ ನೋಡಿ ಇವರೇ. ಪ್ರಾಜೆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ನಮಗೂ ಗೊತ್ತಾಗ್ದಂಗೆ ರೂಮ್ ಎಲ್ಲ ಲಾಕ್ ಮಾಡ್ಕೊಂಡು ಈ ಲೆವೆಲಿಗೆ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ತುಂಬಾ ಕೆಲಸ ಮಾಡಿರೋದಂದ್ರೆ ಇವನೇ. ತುಂಬಾ ಕೆಲಸ. ಏನು ಕೆಲಸ ಮಾಡ್ತಿರೋಳು ಅಂದ್ರೆ ಇವಳು ಏನು ಕೆಲಸ ಮಾಡಿಲ್ಲ, ತುಂಬಾ ಕೆಲಸ ಮಾಡಿ. ಅದ್ ಲಕ್ಷ್ಮಿ ಅಂತೂ ಮನೆಗೆ ಇಲ್ಲು ಅವಾಗಿಂದ. ಡಿಸ್ಕಸ್ ಎಲ್ಲ ಒಂದ್ ಬೆಡ್ ಮೇಲೆ ಬೆಡ್ಶೀಟ್ ಹಚ್ಕೊಂಡ್ ಮಲ್ಕೊಳ್ರ ಏನ್ರ ಅಲ್ಲ ಮಾಡೋದು. ತಿಂಡಿ ಮತ್ತೆ ನಿದ್ದೆ ಮಾತ್ರ ಬಿಡ್ಬಾರ್ದು. ಆಯ್ತು, ಈಗ ನಮ್ ಟೀಮ್ ತೋರಿಸ್ತೀನಿ ನೋಡಿ. ನಮ್ದು ಎಂತ ಇನ್ವಾಲ್ವ್ಮೆಂಟ್ ನೋಡಿ ಇಲ್ಲಿ. ಅಲ್ಲ ಇವಳು ಎಷ್ಟು ಸಲ ಚೇಂಜ್ ಮಾಡಿಸ್ತಾಳೆ ಅಂದ್ರೆ PPT-ನ. ಅಲ್ಲ ಮಾಡಿರೋ 1 ಗಂಟೆಯಿಂದ ಕುತ್ಕೊಂಡು ಮಾಡಿದೀನಿ, ಬಂದು 1 ನಿಮಿಷಕ್ಕೆ ಏನೋ ಸರಿ ಇಲ್ಲ ಅಂತ ಅನ್ನೋದು. ಸರಿ ಮಾಡಿ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ನೋಡಿ ಹೆಂಗ್ ಚಿಲ್ ಮಾಡ್ತವನೆ ಅಂದ್ರೆ. ಪ್ರಾಜೆಕ್ಟ್ ಸಬ್ಮಿಷನ್ ಇದೆ. ಎಷ್ಟು ಪ್ರಿಪೇರ್ ಆಗಿದೆ ಜ್ಞಾನೇಶ್ ಹೇಳು? ಅದ್ರಲ್ಲೂ 20 ಅಲ್ಲ 10 ಪಾಯಿಂಟ್ ಇರೋದ್ರೆ 2 ಪಾಯಿಂಟ್ ತಗೊಂಡವ್ರೆ. ಇದೆ ಪಾಯಿಂಟ್ ಇರೋದೇ 12 ಪೇಜ್. ಅದ್ರಲ್ಲಿ 2 ಪೇಜ್ ನನಗೆ, ಅವ್ರು 3 ಪೇಜ್ ಮಾಡ್ತಾವ್ರೆ. ಅಲ್ಲ ಆ ಪೇಜ್ ಎಷ್ಟು ಪಾಯಿಂಟ್? ಅದ್ರಲ್ಲಿ ಒಂದು 4-5 ಪಾಯಿಂಟ್ ಅಲ್ಲ, 2 ಆದ್ರೆ ಮೇನ್ ಇವಾಗ ಏನಂದ್ರೆ NGO ಅಂದ್ರೆ ಅರ್ಥ ಆಗುತ್ತೆ. ಅವ್ರಿಗೆ ಯಾವ್ದು ಅರ್ಥ ಆಗುತ್ತೆ, 2 ಪಾಯಿಂಟ್ ಇದ್ರೆ ಸಾಕು. ಸುಮ್ನೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಸುಮ್ನೆ ಹೇಳೋದು ನಮಗೆ. ಒಂದ್ ನಿಮಿಷ, ಈಗ ಕಲ್ತಿದ್ಯಾ ಅಲ್ವಾ ಬಿಸ್ನೆಸ್ ಟು ಬಿಸ್ನೆಸ್ ಮಾಡೋದು ಹೇಳು. ಈಗ ವಿ ಆರ್ ಮೇನ್ಲಿ ಫೋಕಸಿಂಗ್ ಆನ್ NGOs ಅಂಡ್ ಡೆವಲಪ್ಮೆಂಟ್ ಏಜೆನ್ಸೀಸ್. ಏನ್ ಕ್ವಶನ್ ಕೇಳಿದ್ರು ಅವ್ನಿಗೆ ಗೊತ್ತಿರೋ 2 ಪಾಯಿಂಟ್ ಮತ್ತೆ ಹೇಳ್ತಾನೆ. NGO ಫುಲ್ ಫಾರ್ಮ್.
So we are mainly focusing on NGO. ಹೇಳು. We are mainly focusing. Okay. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಗೌರ್ಮೆಂಟ್ ಏಜೆನ್ಸಿ. Non-government organization. National government. Okay, bro. Next. This is a passive and very active Karmal. Passive and very active. What is passive and active? Passive ಅಂತಂದ್ರೆ ಆಕ್ಟಿವ್ ಅಂದ್ರೆ ನನಗೆ. Passive ಅಂದ್ರೆ ನನಗ. ಅದು ಇಬ್ರು ಸೇರ್ಬಿಟ್ರೆ ಚೆನ್ನಾಗಿದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಬರೀ ಮೈಂಡಾಗ ಹೊರಗೆ ಬಾ. ಆಯ್ತು ನೆಕ್ಸ್ಟ್ ಆಯ್ತು. ಕ್ರೋಮಿಂದ ಹೊರಗೆ ಅರ್ಥ ಆಗಲಿಲ್ಲ. ಆಡಿಯನ್ಸ್ ಅರ್ಥ ಪರವಾಗಿಲ್ಲ. ನೆಕ್ಸ್ಟ್ we can manufacture this by locally. ಸಾಕಷ್ಟೇ. ಅದು ಇದು ಮೆಶ್ ರಾಡ್ ಲೆಂತ್ ಒಂದು 15 ರಿಂದ 20 ಸೆಂಟಿಮೀಟರ್ ಎಷ್ಟು ಬರ್ತದೆ ಅದರಲ್ಲಿ? ಸೆಂಟಿಮೀಟರ್. ಐಶ್ವರ್ಯ ಹೊಡಿತಾಳ ಆಗಿಂದ ಹೆವಿ ಹೊಡಿತಾಳೆ ಗುರು. ಹೊಡಿ ನೀನು ಹೊಡಿ. ಅವಳಿಗೆ ಜ್ಞಾನಶಾಣ ಅಂದ್ರೆ ಪ್ರೀತಿ ಜಾಸ್ತಿ. ಓ ಮೀಸೆ ಮಣ್ಣಿಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಮೀಸೆ ಅದೇ ಏನೋ ಅತ್ತ ಜೊತೆಗೆ ಸೇರ್ತಾನ ಮಮ್ಮಿ ಯಾರು ಬರ್ಬೇಕು. ಇನ್ನ ರೈಸ್ ಎಲ್ಲ ಇದು ಆಕ್ಚುಲಿ ಫಿಶ್. ಇನ್ನು ರೈಸ್ ಎಲ್ಲ ಇತ್ತು. ನಾನು ಫಸ್ಟ್ ಇಷ್ಟು ತಿನ್ನೋಣ ಅಂತ ಇಷ್ಟು ಮಾತ್ರ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಇವರೆಲ್ಲ ರೈಸು ಹಾಕ್ಸ್ಕೊಂಡ್ ಬಂದಿದ್ದಾರೆ. ಆ್ಯಕ್ಚುಲಿ ಮಾರ್ನಿಂಗ್ 9:30ಗೆ ಇನಾಗ್ರೇಷನ್ ಇತ್ತು, 7ಗೆ ರಿಜಿಸ್ಟ್ರೇಷನ್ ಇತ್ತು. ನಾವು ಎರಡನ್ನೂ ಸ್ಕಿಪ್ ಮಾಡಿದ್ವಿ ಬಿಕಾಸ್ ಇವಳು ಬಂದಿದ್ಲು ಅಂತ. ನಾನು ಎಲ್ಲದಕ್ಕೂ ಹೋಗಿದ್ದೆ. ಇವಳು ಇನಾಗ್ರೇಷನ್ ಎಲ್ಲ ಅದು ಅಟೆಂಡ್ ಮಾಡಿದಲ್ಲ, ಬಟ್ ನಾವು ಅಟೆಂಡ್ ಮಾಡಿಲ್ಲ ಬಿಕಾಸ್ ಒಂದು ಪ್ರಾಬ್ಲಮ್ದು ಸೊಲ್ಯೂಷನ್ನ ಕಂಡುಹಿಡಿಯೋಕೆ ಹೋದರೆ ಇಲ್ಲ 2 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿತ್ತು. ಸಖತ್ ತಲೆನೋಗ್ತಿತ್ತು. ಫುಲ್ ಅಂದರೆ ಫುಲ್ ಮಧ್ಯಾಹ್ನ 2 ಗಂಟೆ ತನಕ ಬರೀ ಅದೇ ಮಾಡಿದ್ದೀವಿ. ಅದಾದಮೇಲೆ ಊಟ ಮಾಡಿ ಪ್ರೆಸೆಂಟೇಷನ್ ಕೊಡೋಕೆ ಹೋದ್ವಿ. ಅಲ್ಲಿ ಹೋದರೆ ಒಂದು 4 ಗಂಟೆ 5 ಗಂಟೆ ಮೇಲೆ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಗಿದ್ದು. ಅದು ಏನು ಜಡ್ಜಸ್ ಬರಲಿಲ್ಲ. ಜಡ್ಜಸ್ ಆಮೇಲೆ ಲಾಸ್ಟಿಗೆ ಒಂದು 3 ಮೆಂಬರ್ಸ್ ಜಡ್ಜಸ್ ಬಂದರು. ಆ್ಯಂಡ್ ಮೋಸ್ಟ್ ಆಫ್ ದಮ್ ವರ್ ಫಾರಿನರ್ಸ್. ಮೋಸ್ಟ್ ಆಫ್ ದೆಮ್ ವರ್ ಫಾರಿನರ್ಸ್. ಆ್ಯಂಡ್ ಮೂರು ಜನನು ಏನೇನೋ ಬರ್ಕೊಂಡ್ರು. ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೆಂಗೆ ಯಾವ ಬೇಸಿಸ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ ಅಂತ, ಅಥವಾ ಅವ್ರು ನಿಜವಾಗ್ಲೂ ನಮ್ಮ ಲೈಕ್ ಜಡ್ಜಸ್ ಏನೋ ಅದು ಏನೂ ಗೊತ್ತಿಲ್ಲ. ತುಂಬ ಜನಕ್ಕಂತೂ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದು 10-15 ಮೆಂಬರ್ಸ್ಗಂತೂ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿದ್ವಿ. ದೆನ್ ಅದಾಯಿತು ಅಷ್ಟೇ. ಇವಾಗ ಹೋಪ್ಸ್ ಹೋಗಿದೆ. ಯಾಕೋ ಹೋಪ್ಸ್ ಹೋಗಿದೆ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮೆಂಟರ್ಸ್ದು ಪ್ರಾಜೆಕ್ಟ್ ಅಂತ ಒಂದು ಸಪ್ರೇಟ್ ಸೆಷನ್ ಇತ್ತು, ಆಮೇಲೆ ಸ್ಟೂಡೆಂಟ್ ಪ್ರಾಜೆಕ್ಟ್ ಅಂತ ಇತ್ತು. ಈಗ ಎರಡನ್ನೂ ಕಂಬೈನ್ ಮಾಡಿ ಒಟ್ಟಿಗೆ ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ. ಸೊ ಡೋಂಟ್ ನೋ ಏನಾಗುತ್ತೆ ಅಂತ. ಇವಾಗ ರೈಟ್ ನಾವು ಇಟ್ 7:7 ಆಯ್ತು, 7:21. ಇವಾಗ ಏನೋ ಕಲ್ಚರಲ್ ನೈಟ್ ಅಂತ ಹೇಳಿದ್ದಾರೆ. ಸರಿ ಬಂದು ಕೂತಿದ್ದೀವಿ. ಏನು ಅಂತ ಗೊತ್ತಿಲ್ಲ, ಅದೇನು ಮಾಡ್ತಾರೆ ಅಂತ. ಇವೆಂಟ್ ಅಂತ ನೋಡ್ಕೊಂಡು ಕೂತಿದ್ದಾರೆ. ಅಲ್ಲಿ ಏನೂ ಇಲ್ಲ, ಏನಂದ್ರೆ ಏನೂ ಇಲ್ಲ. ಸಾಂಗ್ ಹೇಳೋದನ್ನ ಕೇಳ್ಕೊಂಡು ಕೂತವ್ರೆ. ನಾವಂತೂ ಬಂದು ಹೊಟ್ಟೆ ಸಿಕ್ಕಿತ್ತು. ದಿಸ್ ಇಸ್ ಕಿಮ್ಚಿ, ದಿಸ್ ಇಸ್ ಫ್ರೂಟ್ ಸಲಾಡ್, ಚಿಕನ್ದು ಏನೇನೋ ವೆರೈಟಿ 2, ಆ್ಯಂಡ್ ಗೋಬಿ ಇದೆ, ಚಪಾತಿ ಇದೆ, ದೆನ್ ಗೀ ರೈಸ್ ಇದೆ. ಇದಾಯ್ತು ಅಷ್ಟೇ. ಬಾಯ್ ಫ್ರೆಂಡ್ ಇದ್ದಾನೆ, ಪಕ್ಕ ಮದುವೆ ಮಾಡಿಸ್ತೀನಿ, ಕರ್ಕ ಬರ್ತೀನಿ. ಮೋನಿಕಂಗೆ ಇಷ್ಟ ಆಗ್ಬಿಟ್ಟು ಅವನು. ಸೊ ಗೈಸ್ ನಾವು ಇವಾಗ ರೂಮಿಗೆ ಬಂದ್ವಿ. ಆಲ್ ಡನ್. ಊಟ ಮಾಡಿ ಆಯ್ತು. ಫಸ್ಟ್ ಡೇ ಇನ್ IASF. ಏನು ಮಾಡ್ಲಿಲ್ಲ. ಇಬ್ರಿಗೆ ಕೊಡೋದ್ ಬಿಟ್ಟು ಪ್ರೆಸೆಂಟೇಷನ್ ಕೊಡೋದ್ ಬಿಟ್ಟು ಸಖತ್ತಾಗಿ ಕೊಟ್ಟಿದ್ದೀವಿ ಗೈಸ್. ಫುಲ್ ಇಂಪ್ರೆಸಿವ್. ನಮ್ಮ ಪ್ರಾಜೆಕ್ಟ್ ಹೇಳು. ಫುಲ್ ಇಂಪ್ರೆಸಿವ್. ಟಾಪ್ ನಾಚ್. ಫಸ್ಟ್ ಟಾಪ್ 1 ಪ್ರಾಜೆಕ್ಟ್ ನಮ್ದು. ನಮ್ದು ಟಾಪ್ 10. ಯಾರು ಪ್ರಾಜೆಕ್ಟಿಗೆ ಡಿಗ್ರೇಡ್